ಹಲೋ ಹೈ ಫ್ರೆಂಡ್ಸ್, ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ದೇವ್ರುಗಳಿಗೆ ನಮಸ್ಕಾರ. ಓಕೆ, ಈಗ ಬಂದು ಸುಮಾರು ಒಂದು 11:30 ಆಗಿದೆ. ಈಗ ಬಂದು ನಾನು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಏನಪ್ಪ ಬೊಕ್ಕಿಟ್ ಎತ್ಕೊಂಡು ಎಲ್ಲ ವೆಂಕಟೇಶ್ ಹೋಗ್ತಾ ಇದ್ದಾನೆ ಅಂತ ತಿಳ್ಕೊಂಡ್ರೆ ಆಲ್ರೆಡಿ ತನ್ನ ಮೇಲೆಲ್ಲ ನೋಡಿ ನಿಮ್ಗೆ ಆಲ್ರೆಡಿ ಅರ್ಥ ಆಗಿರುತ್ತೆ. ಮತ್ತು ನಾನು ಓವರಾಗಿ ಬಿಲ್ಡಪ್ ಕೊಟ್ಟರೆ ಚೆನ್ನಾಗಿರೋದಿಲ್ಲ. ಬನ್ನಿ ಇವತ್ತು ಡೈರೆಕ್ಟ್ ವಿಷಯಕ್ಕೆ ಹೋಗೋಣ. ಏನಪ್ಪ ಅಂದರೆ ನಮ್ಮ ತೊಂಡೆ ಗಿಡಕ್ಕೆ ಬಂದು ಬೇಸಾಯ ಆಗ್ತಾಯಿದ್ದೀವಿ. ಇಷ್ಟೊತ್ತು ಹಾಕ್ಕೊಂಡಿದೆ, ಇನ್ನೇನು ಮುಗಿತಾ ಬಂದಿದೆ, ಸ್ವಲ್ಪ ಇದೆ. ಈಗ ವ್ಲಾಗ್ ಮಾಡೋಣ ಅನಿಸ್ತು. ಅದಕ್ಕೋಸ್ಕರ ಗೊಬ್ಬರ ಖಾಲಿ ಆಗಿತ್ತು ಬೊಕೆಟಲ್ಲಿ. ಅದಕ್ಕೋಸ್ಕರ ಗೊಬ್ಬರ ಎತ್ಕೊಂಡು ಮತ್ತೆ ತೋಟ ಕಡೆ ಹೋಗ್ತಾ ಇದ್ದೀನಿ. ಆಲ್ರೆಡಿ ನಮ್ಮಮ್ಮ ಬಂದು ಹಾಕ್ತಾ ಇದ್ದಾರೆ ಇವತ್ತು. ಅಂದರೆ ಬೇಸಾಯ ಎಲ್ಲ ಹಾಕೋದು ಇವೆಲ್ಲ ಕೆಲಸ ನಾನು ಮತ್ತು ನಮ್ಮಮ್ಮ ಇಬ್ಬರೇ ಮಾಡ್ಕೊತಾ ಇರ್ತೀವಿ. ನಿಧಾನವಾಗೇನಿಲ್ಲ, ಫಾಸ್ಟಾಗಿ ಸ್ವಲ್ಪ ಹೊತ್ತಿಗೆಲ್ಲ ಹಾಕ್ಕೊಂಡು ಬಂದ್ಬಿಡ್ತೀವಿ. ಓಕೆ, ಬನ್ನಿ ಇವತ್ತು ನಮ್ಮ ರೋಟೀನ್ ಹೇಗಿರುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ನಿಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಿಮಗೆ ನೋಡ್ಸ್ಕೊಂಬರುತ್ತೆ. ನೀವು ಮೊದಲಾಗಿ ನೋಡ್ಬೋದು. ಮೊನ್ನೆ ಎಲ್ಲ ಚಿಕ್ಕ ಬಕೆಟ್ ಇತ್ತು ಫ್ರೆಂಡ್ಸ್. ಏನಂದರೆ ಅದು ಯಾರೋ ದೇಪ್ಕೊಂಡೋಗ್ಬಿಟ್ಟವ್ರೆ. ಅದೇನು ತಿಕ್ಕ ತೊಳಕ್ಕೆ ನಾನು ಎತ್ಕೊಂಡೋದ್ರೋ ಗೊತ್ತಿಲ್ಲ. ಬಕೆಟು ಚಿಕ್ಕದಾಗಿ ಚೆನ್ನಾಗಿತ್ತು. ಆಲ್ಮೋಸ್ಟು ಈ ಪಕ್ಕದಾಗ ಒಬ್ಬರು ಇದ್ದಾರೆ ಕಳ್ಳಿ. ಆ ಒಂದು ಕಳ್ಳಿ ನಮ್ಮ ತೋಟದಾಗೆಲ್ಲ ಅಕ್ಕಪಕ್ಕ ತೋಟಗಳಲ್ಲಿ ಎಲ್ಲಿದ್ರು ಏನಿದ್ರು ಕೂಡ ಅಲ್ಲಿ ಬಿಡೋದಿಲ್ಲ. ಆಲ್ಮೋಸ್ಟ್ ಅವ್ರಿಗೂ ಕೂಡ ಎತ್ತಾಕೊಂಡೋಗ್ಬಿಟ್ಟಿದ್ದಾರೆ. ಏನೋ ತಿಕ್ಕ ತೊಳೆಯೋಕೆ ಏನು ಬಕೆಟ್ ಇರಲಿಲ್ಲನ ಅವ್ರಿಗೆ, ಅದಕ್ಕೆ ನಮ್ಮ ಬಕೆಟೇ ಬೇಕಾಗಿತ್ತಾನ ಎತ್ಕೊಂಡೋಗ್ಬಿಟ್ಟಿದ್ದಾರೆ ಕಣ್ರಿ. ಮಾವು ಏನು ಮಾಡ್ತಾಯಿದ್ಯಾ? ಬೇಸಾಯ ಹಾಕೋದು ಬಿಟ್ಬಿಟ್ಟು ಬೇರೆ ಕೆಲಸಗಳೆಲ್ಲ ಮಾಡ್ತೀಯಲ್ಲ. ಹಾಂ ಹಾಂ, ಇಲ್ಲಿ ವಿಡಿಯೋನಲ್ಲಿ ನೋಡಿದ್ರೆ ನೀನು ಬೇಸಾಯ ಆಗ್ತಾ ಇದೆಯಾ ಅಂತ ಹೇಳ್ತಾ ಇದ್ದೀನಿ. ನೀನು ನೋಡ್ರೆ ಅಲ್ಲೇನೋ ಮಾಡ್ತಾ ಇದೀಯಾ. ನಗ್ಯೋದು ನೋಡ, ಏನದ ಸನ್ನಿ ಸೊಪ್ಪು. ಆ ಕಿವಿಗಳು ಕಿಕ್ಕೊಂಡು ಏನೋ ಆಗೋತ್ತೆ ಒಟ್ನಾಗ. ಆ ಕಿವಿಗಳಿರಲ್ಲ. ಇವಾಗ ಒಂದು ಕಿವಿ ಡಮಾರು, ಆಮೇಲೆ ಇನ್ನೊಂದು ಕಿವಿ ಡಮಾರ್ ಆಗೋತೈತೆ ಆ ಸನ್ನಿ ಸೊಪ್ಪು ಇಕ್ಕೊಂಡು. ಏನು ಬಾ ನಿನ್ನ ತಲೆ ನಿಜಾಮ. ನಿನ್ನ ಒಂದು ಪ್ರಾಡಕ್ಟ್ನ ಯಾರಾದರೂ ಈ ತಲೆನೋವು ಮಾತ್ರೆಗಳವ್ರು ಏನೋ ನೋಡಿಬಿಟ್ರೆ ನೇಣು ಹಾಕೊಂಡ್ಬಿಡ್ತಾರೆ ಅವ್ರು. ನೋಡಿ ಫ್ರೆಂಡ್ಸ್, ತಲೆನೋಯ್ತೈತೆ ಅಂದ್ಬಿಟ್ಟು ಈ ಸನ್ನಿ ಸೊಪ್ಪು ಇರುತ್ತೆ ನೋಡಿದ್ರೆ ಸನ್ನಿ ಸೊಪ್ಪು ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಇಲ್ಲೇ ಇದೆ ನಮ್ಮ ತೋಟದಲ್ಲಿ ಆಲ್ಮೋಸ್ಟ್ ಸನ್ನಿ ಸೊಪ್ಪು. ಈ ಒಂದು ಸನ್ನಿ ಸೊಪ್ಪು ಈ ತಲೆನೋವು ಅಂದ್ಬಿಟ್ಟು ಈ ಎಲೆಗಳನ್ನೆಲ್ಲ ಕಿತ್ಕೊಂಡು ಆಲ್ಮೋಸ್ಟು ಕುಟ್ಬಿಟ್ಟು ಕಿವಿನಲ್ಲಿ ಇಟ್ಕೊಂಡ್ರೆ ತಲೆನೋವು ಕಡಿಮೆ ಆಗುತ್ತಂತೆ. ಅದು ನಿಜ. ನಮ್ಮ ಅಮ್ಮನಿಗೆ ಸ್ವಲ್ಪ ತಲೆನೋವು ಹಾಕಿಲ್ಲ, ಮಾತ್ರೆ ತಿನ್ನೋದು ಅಮೃತ ಇಸ್ಕೊಳೋದು ಇವೇನು ಮಾಡೋದಿಲ್ಲ. ಏನಂದ್ರೆ ಈ ಸನಿ ಒಂದು ಹಿಡ್ಕೊಬಿಟ್ಟವ್ರೆ. ಈ ಒಂದು ಸನಿ ಸೊಪ್ಪನ್ನ ಎತ್ತಿ ಕುಟ್ಟಾದಂತೆ ಕಿವಿನಾಗ ಮಾಡ್ಕೊಳೋದಂತೆ. ಈ ಒಂದು ಕೆಲಸ ಮಾಡ್ತಾರೆ. ಓಕೆ, ಇದನ್ನೇನಾದರೂ ತಲೆನೋವು ಮಾತ್ರೆಗಳವರು ಮತ್ತು ಅಮೃತಜ್ನವ್ರು ಏನೋ ನೋಡಿಬಿಟ್ರೆ ನೇಣು ಹಾಕೊಂಡು ಸತ್ತೋಗ್ಬಿಡ್ತಾರೆ ಅಲ್ವಾ. ಈ ಥರ ಎಲ್ಲರಿಗೂ ಕಳಿಸ್ಕೊಟ್ಬಿಟ್ರೆ ನಾವೇ ಕಪ್ಪ ಉದ್ಧಾರ ಆಗೋದು ಅಂತ ಅವರು ನೇಣು ಹಾಕೊಂಡು ಸತ್ತೋಗ್ಬಿಡ್ತಾರೆ ಕಣ್ರಿ ಕಾಂಗ್ರೆಸ್ ಗಿಡಕ್ಕೆ. ಇವತ್ತೇನಂದರೆ ನಮ್ಮ ತೊಂಡೆ ಗಿಡಕ್ಕೆ ಗೊಬ್ಬರ ಹಾಕ್ತಾ ಇರೋದು. ಆಲ್ಮೋಸ್ಟ್ ಮೇಲಿಂದೆಲ್ಲ ಹಾಕೊಂಡು ಬಂದಿದ್ದಾಯ್ತು. ಇದೊಂದು ಸ್ವಲ್ಪ ಇದೆ, ಇನ್ನೊಂದು 1/4 ಗಂಟೆ ಕೆಲಸ ಮುಗಿಸ್ಕೊಂಬಿಟ್ರೆ ಮುಗ್ದೋಯ್ತು. ಅಲ್ಲ, ನಾನೇನೋ ಆಗ್ತಾಯಿದ್ಯಾ ಅಂದ್ಕೊಂಡಿದ್ದೀನಿ. ನೀನು ನೋಡ್ರೆ ಓಡಾಡ್ಕೊಂಡಿದ್ಯಾ. ಏನು ಅಶೇಷ ಸಣ್ಣ ಗಿಡಗಳಮ್ಮ ತಾಯಿ, ಸ್ವಲ್ಪ ಕಮ್ಮಿ ಹಾಕೋ ಪಾಪ. ನೀನು ಹಾಕೋ ರೇಂಜ್ ನೋಡ್ರೆ ಅವು ಸೀದೋಗ್ಬಿಡ್ತಾವೆ ನಿಜ. ಹಾಂ, ಇನ್ನಾರು ಅಷ್ಟು ಕಮ್ಮಿ ಹಾಕಲಿ ಅಮ್ಮ. ಓಕೆ ಫ್ರೆಂಡ್ಸ್, ಇವತ್ತು ನಮ್ಮಮ್ಮ ಬಂದು ಬೇಸಾಯ ಆಗ್ತಾಯಿದ್ರೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ನಾನು ಬೇಸಾಯ ಹಾಕೋಕೆ ಹೋದರೆ ವೀಡಿಯೋ ಮಾಡೋಕ್ಕೆ ಯಾರೂ ಇಲ್ಲ. ಅದಕ್ಕೋಸ್ಕರ ನಮ್ಮಮ್ಮ ಏನಾದರೂ ವೀಡಿಯೋ ಮಾಡೋಕೆ ನಿಂತ್ಕೊಂಡ್ರೆ ಒಂದು ಬೆರಳು ಅಡ್ಡ ಇಕ್ಕೊಂತಾರೆ, ಇನ್ನೊಂದು ನೆಟ್ಟಿಗೆ ಮಾಡೋದಿಲ್ಲ ವೀಡಿಯೋ. ಅದಕ್ಕೋಸ್ಕರ ಇವಾಗ ಆಗ್ತಾರೋ ಬೇಸಾಯ ಬಂದು ಏನಮ್ಮ ಇದೆ ಹೆಸ್ರು ಅಮ್ಮ? ಏನಿದೆ ಹೆಸ್ರು ಗೊತ್ತಿಲ್ಲ. ಚಿಕ್ಕ ವಯಸ್ಸದಿಂದ ತೋಟ ಮಾಡಿದ್ದೀನಿ ಅಂತೀಯ. ಇದೇನೇ ತಾಯಿ ನೀನು ಮಾಡಿರೋದು? ಆನೆ ಮಾರ್ಕ್ ಯಾವ್ದು ಹೇಳ? ಹಾಂ ಅಮ್ಮ, ಹಂಗೆ ಪೊಟ್ಯಾಶ್ ಇದು ಕೆಂಪಗಿರ್ತೈತಲ್ಲ ಇನ್ನೊಂದು ಗೊಬ್ಬರ ಹೆಸ್ರು ಏನು ಅದು? ಪೊಟ್ಯಾಶ್ ಹೇಳೋದನ್ನ. ಈರಿ ಅಲ್ಲ, ಪೊಟ್ಯಾಶ್. ಮೊದಲು ಫ್ರೆಂಡ್ಸ್ ಏನಂದರೆ ಪೊಟ್ಯಾಶ್ ಅಂತ ಬೇಸಾಯ ಹೆಸ್ರು ಹೇಳಮ್ಮ ಅಂದರೆ ಪೊಟಾಸ್ ಅಂತ ಹೇಳೋರು. 5ನೇ ಕ್ಲಾಸ್ ಓದಿ ದಬ್ಬಾಕಿದ್ದೀನಿ ಅಂತೀಯ. ನಾ ಇವಾಗ ಇಂಗ್ಲೀಷ್ ಬರಲ್ಲ ನಮ್ಮ ನಿನ್ಕ.
5ನೇ ಕ್ಲಾಸಲ್ಲಿ ಇತ್ತಾ ನಿಮ್ಗೆ ಇಂಗ್ಲೀಷಾ? ಎಲ್ಲ ABCD ಹೇಳಿ ನೋಡೋಣ. ಹೌ ಬರಲ್ಲ. ನೀನು ಸ್ಕೂಲ್ಗೆ ಹೋಗ್ತಾ ಇದ್ದ ಇಲ್ಲಾಂದರೆ ಆಟ ಆಡೋಕೆ ಹೋಗ್ತಾ ಇದ್ದ? ಏನು ಹೋಗ್ತಿದ್ದ. ಇನ್ನು ಹತ್ರ ಹಾಕು, ಇನ್ನು ಬೇರೆ ಗ್ಲೇಸ್ ಮಾತ್ರ ಬಿಟ್ಟಿರ್ತಾವ ಅವೇ. ಮಾಡಿದ್ದೆ ತಾಯಿ ತೋಟನ. ನಾನು ಹುಟ್ದಾಗಿಂದ ಮಾಡಿದ್ಯಾ ತೋಟದಲ್ಲಿ ಮಾಡಿದ್ದೆ. ಅದೇನು ಮಾಡಿದೆಯೋ ದೇವ್ರಿಗೆ ಗೊತ್ತು. ಹೆಂಗ ನನ್ನ ಜೊತೆ ಸೇರ್ಕೊಂಡು ನೀನು ಯೂಟ್ಯೂಬಲ್ಲಿ ಬರೋಲ್ಲ ಆಗ್ಬಿಟ್ಟಲ್ಲಮ್ಮ, ರೂಢಿ ಆಗ್ಬಿಡ್ತು ನಿನ್ಕೋನ. ಅತ್ತೇ ರೀಕೆ ಶಬಾಸ್, ನಿನ್ನ ಜೀವನದಲ್ಲಿ ಇದೊಂದೇ ದೊಡ್ಡ ಸಾಧನೆ ಮಾಡಿರೋದು ನೀನು. ಸಾರ್ಥಕ ಆಗೋಯ್ತಮ್ಮ ನೀನು ಹುಟ್ಟಿದ್ದಕ್ಕೆ. ಸಾಕ್ಬಿಡು, ನೀನು ಹಾಕೊಂಡು ತಾಯಿರು. ಓಕೆ ಫ್ರೆಂಡ್ಸ್, ಈ ರೀತಿಯಾಗಿ ಒಂದು ಬೇಸಾಯನ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. 2 ಲೈನ್ ಬಂದು ನಮ್ಮ ಅಮ್ಮ ಹಿಡ್ಕೊತಾರೆ, ಇನ್ನು 2 ಲೈನ್ ಬಂದು ನಾನು ಹಿಡ್ಕೊತೀನಿ. ಈ ಥರ ಒಂದು ಕೆಲಸಗಳು ನಾವು ಮಾಡ್ಕೊತೀವಿ. ನಾನು ಬಕೆಟ್ ಅಲ್ಲ ಎಲ್ಲ, ಓಹೋ ಅಲ್ಲಿಟ್ಟಿದ್ದೀನಿ. ಹಾಗೆ ಫ್ರೆಂಡ್ಸ್, ಏನಂದರೆ ತುಂಬ ಜನಕ್ಕೆ ಇದು ಗೊತ್ತಿಲ್ಲ ಮಾಹಿತಿ. ಇವತ್ತೊಂದು ಮಾಹಿತಿ ಹೇಳ್ಕೊಡ್ತೀನಿ. ಏನಪ್ಪ ಅಂದರೆ, ಬೇಸಾಯ ನಾವೇನು ತಗೊಬರ್ತೀವಿ, ನಮ್ಮ ಕಡೆ ಎಲ್ಲ ಬಂದು ಬೇಸಾಯ ಅಂತೀವಿ, ಕೆಲವು ಕಡೆ ಬಂದು ಲಾಗೋಡು ಅಂತಾರೆ. ಇನ್ನೊಂದು ಕೆಲವು ಕಡೆ ಬಂದು ಸೀಮೆ ಗೊಬ್ಬರ ಅಂತ ಕರಿತೀವಿ ಅಲ್ವಾ. ಈ ರೀತಿಯಾಗಿ ಒಂದು ಗೊಬ್ಬರಗಳನ್ನ ನಾವು ತೊಗೊಬರ್ತೀವಿ. ಆದರೆ ಇದರಲ್ಲೂ ಕೂಡ ಡೂಪ್ಲಿಕೇಟ್ ಆಗೋದು ನೋಡಿದ್ದೀರ, ನೀವು ನೋಡಿದ್ದೀರ, ನಾವು ನೋಡಿದ್ದೀವಿ. ಏನಂದರೆ ಟಿವಿಗಳಲ್ಲಿ ಬರುತ್ತೆ ನೋಡಿ, ಈ ಸರಿ ಬೇಸಾಯ ಡೂಪ್ಲಿಕೇಟ್ ಬಂದಿದೆ, ಅಲ್ಲಿ ಇಷ್ಟು ಲೋಡ್ ಸಿಗಾಕೊಂತು, ಇಲ್ಲಿ ಇಷ್ಟು ಲೋಡ್ ಸಿಗಾಕೊಂತು ಅಂತ. ಒಂದು ವೇಳೆ ಸಿಗಾಕೊಂತು ಟಿವಿನಲ್ಲಿ ಬಂತು ಸರಿ, ಸಿಗಾಕೊಂಡಿರೋ ಎಷ್ಟು ಒಂದು ಮೂಟಿಗೆ ಬಂದಿದೆಯೋ ಗೊತ್ತಿಲ್ಲ. ಆನೆ ಮಾರ್ಕ್ ಅನ್ನೋದಿಲ್ಲ, ಪ್ರತಿಯೊಂದು ಬೇಸಾಯನೂ ಕೂಡ ಇವತ್ತಿನ ಡೂಪ್ಲಿಕೇಟ್ ಬರುತ್ತೆ. ಆ ಡೂಪ್ಲಿಕೇಟ್ ಒರಿಜಿನಲ್ ಡೂಪ್ಲಿಕೇಟ ಹೇಗಪ್ಪ ಕಂಡುಹಿಡಿದು ಅಂದರೆ ವೆರಿ ಸಿಂಪಲ್. ಯಾವ ಒಂದು ಲ್ಯಾಬ್ಗೆ ಹೋಗೋ ಒಂದು ಅವಶ್ಯಕತೆ ಇಲ್ಲ. ಏನಪ್ಪ ಅಂದರೆ, ಈ ರೀತಿಯಾಗಿ ಬೇಸಾಯ ಇರುತ್ತಲ್ವಾ, ಈ ಥರ ಒಂದು ಬೇಸಾಯ ಈ ರೀತಿ ಇರುತ್ತಲ್ಲ ಬೇಸಾಯ. ಈ ಒಂದು ಬೇಸಾಯನ ಎತ್ಕೊಂಡು ಒಂದು ಗ್ಲಾಸ್ ಇರುತ್ತೆ ನೋಡಿ, ಒಂದು ಪ್ಲಾಸ್ಟಿಕ್ ಗ್ಲಾಸ್ ಆಗಿರ್ಬೋದು ಅಥವಾ ಮನೇಲಿರೋ ಒಂದು ಸ್ಟೀಲ್ ಗ್ಲಾಸೇ ಆಗಿರ್ಬೋದು, ಈ ಥರ ಒಂದು ಇಡೀ ಗೊಬ್ಬರ ಎತ್ಕೊಂಡು ನೀರಿಗೆ ಹಾಕಿ ಗ್ಲಾಸ್ಗೆ ಒಂದು ಸ್ವಲ್ಪ ಹೊತ್ತು ಬಿಡ್ರಿ. ಅದೇನಾದರೂ ನೀರು ಕೋಲ್ಡ್ ಆಗಿದೆಯಾ ಅಂತ ಹೇಳಿದ್ರೆ ಬೇಸಾಯ ಬಂದು ಒರಿಜಿನಲ್ ಅಂತ. ಏನಾದರೂ ಒಂದು ವೇಳೆ ನೀರು ಬಂದು ಕೋಲ್ಡ್ ಆಗಿಲ್ಲ, ಬೆಚ್ಚಗೆ ಇದೆ ಅಂತ ಹೇಳಿದ್ರೆ ಅದು ಡೂಪ್ಲಿಕೇಟ್ ಬೇಸಾಯ. ವೆರಿ ಸಿಂಪಲ್ಲು ಕಂಡುಹಿಡಿಯೋದು. ಒಂದು ಬೇಸಾಯ ಒರಿಜಿನಲ್ ಡೂಪ್ಲಿಕೇಟ ಅಂತ ಕಂಡುಹಿಡಿಯೋದು ವೆರಿ ಸಿಂಪಲ್ಲು. ಅದು ಕೋಲ್ಡ್ ಆದರೆ ಮಾತ್ರ ಒರಿಜಿನಲ್ಲು, ಕೋಲ್ಡ್ ಆಗಿಲ್ಲ ಅಂದರೆ ಅದು ಡೂಪ್ಲಿಕೇಟ್ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅಲ್ಲಿಂದಾಚೆ ನಾವು ಆ ಅಂಗಡಿನಲ್ಲಿ ತಗೊಳೋದು ಕಡಿಮೆ ಮಾಡಬೇಕು ಅಥವಾ ಕಂಪ್ಲೇಂಟ್ ಮಾಡಬೇಕು. ಕಂಪ್ಲೇಂಟ್ ಮಾಡೋಕ್ಕೆ ಯಾರು ಜಾಸ್ತಿ ಹೋಗೋದಿಲ್ಲ, ಯಾರೋ 100ಕ್ಕೆ ಹೋಗ್ತಾರೆ. ಇನ್ನು 90% ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಾವು ಡೂಪ್ಲಿಕೇಟ್ ಅಂತ ಗೊತ್ತಿದ್ರು ಕೂಡ ಎಲ್ಲಾದರೂ ಹೋಗ್ಲಿ ಬಿಡಪ್ಪ, ನಮ್ಗೆ ಯಾಕೆ ಬೇಕು ಕಂಪ್ಲೇಂಟು, ಇನ್ನೊಂದು ಮತ್ತೊಂದು ಕೋರ್ಟ್ ಕರೀತಾರೆ, ಅಲ್ಲಿ ಕರೀತಾರೆ, ಇಲ್ಲಿ ಕರೀತಾರೆ, ಇದೆಲ್ಲ ನಾವು ಭಯಪಡ್ತೀವಿ ಅಲ್ವಾ. ಆ ರೀತಿಯಾಗಿ ನಾವು ಭಯಪಡ್ತೀವಿ. ಆ ರೀತಿಯಾಗಿ ನಾವು ಭಯಪಡೋದ್ರಿಂದನೇ ಆಲ್ಮೋಸ್ಟ್ ಏನಂದರೆ ಈ ಥರ ಒಂದು ಕಂಪ್ನಿಗಳಿಗೆ ಲಾಭ ಕಂಡ್ರಿ. ಯಾಕಂತ ಹೇಳಿದ್ರೆ, ಇನ್ನೇನು ಹೊಲದ ಸೀಸನ್ನು, ಇನ್ನೊಂದು 2 ತಿಂಗಳು ಬಿಟ್ಕೊಂಡು, ಇನ್ನು 1 ತಿಂಗಳ 2 ತಿಂಗಳ ಬಿಟ್ಕೊಂಡು ಹೊಲ ಚೆಲ್ತೀವಿ. ಈ ಹೊಲ ಚೆಲ್ಲೋವಾಗ ಯಾವ ಒಂದು ಬೇಸಾಯ ಜಾಸ್ತಿ ಯೂಸ್ ಮಾಡೋದು ನಾವು? DAP ಅಲ್ವಾ. ಮೊದಲೆಲ್ಲ ಬಂದು ಸಿಕ್ಕಾಪಟ್ಟೆ ಬೇಸಾಯ ಚೆನ್ನಾಗಿತ್ತು, DAP ನಂಬರ್ 1 ಆಗಿತ್ತು. ಯಾಕಂತ ಹೇಳಿದ್ರೆ ಆಗ ಬಂದು ವಿಜಯ ಮಲ್ಯ ಒಂದು ಕಂಟ್ರೋಲಲ್ಲಿತ್ತು. ಅದು ವಿಜಯ ಮಲ್ಯ ಒಂದು ನಡೆಸ್ತಾ ಇದ್ದು ಒಂದು ಕಂಪ್ನಿ. ಅವ ಯಪ್ಪ ಪಾಪ ಬಂದು ಪಾಪಾರಾಗಿದ್ದ ದೇಶನೇ ಬಿಟ್ಟು ಓಡೋದ. ಅವನ ದೇಶ ಬಿಟ್ಟು ಓಡೋಗಿದ್ದಕ್ಕೆ ಇವಾಗ ಯಾರ್ಯಾರು ನಡೆಸ್ತಾ ಇದ್ದಾರೆ, ಅವ್ರು ನಡೆಸೋ ಒಂದು DAP ಅಷ್ಟು ಇವತ್ತು ಅದೇನೋ ವೈಟದು ಕಾಳಂತೆ, ಬಿಳಿ ಕಾಳಂತೆ, ಕರಿ ಕಾಳಂತೆ, ಇವೆಲ್ಲ ಬಂದಿದೆ. ಅದೇ ಆ ವಿಜಯ ಮಲ್ಯ ಇದ್ದಾಗ ಒಂದೇ ಬ್ರ್ಯಾಂಡ್ ಮಂಗಳ ಕಂಪ್ನಿ DAP ಅಂದರೆ ಒಂದು ಕರ್ರಗಿರೋದು ಒಂದೇ ಮಾರ್ಕು, ಸಿಕ್ಕಾಪಟ್ಟೆ ಒರಿಜಿನಲ್ ಆಗಿತ್ತು. ಆವಾಗ ಫುಲ್ಲು ಸ್ಟ್ಯಾಂಡರ್ಡ್ ಆಗಿದ್ದ. ಯಾಕಂತ ಹೇಳಿದ್ರೆ ಅವ್ನು ಏನೇ ಮಾಡಿದ್ರು ಫುಲ್ಲು ಹೈ ಲೆವೆಲ್ ಸ್ಟ್ಯಾಂಡರ್ಡು ಅಲ್ವಾ. ಅದೇ ರೀತಿಯಾಗಿ ಬೇರೆಯವರೆಲ್ಲ ಮಾಡೋಕ್ಕೋದ್ರು, ಅದು ಯಾವುದು ಕೂಡ ವರ್ಕೌಟ್ ಆಗಿಲ್ಲ. ಏನಂದರೆ ಈ ಬಿಳಿ ಕಾಳು DAP ಅಂತಾರೆ, ಅದೇ ನಿಜ ಅದು ಕರ್ಗುತ್ತೋ ಬಿಡುತ್ತೋ ದೇವ್ರಿಗೆ ಗೊತ್ತು. ಯಾಕೆ ಗೊತ್ತಾ, ಅವ್ರು ಹೇಳ್ತಾರೆ ಬೇಸಾಯ ತಗೊಬರಕ್ಕೆ ಹೋದಾಗ ಅಂಗಡಿಯವನೇ ಹೇಳ್ತಾನೆ, ಇದನ್ನ ಮೇಲೆ ಚೆಲ್ಲಿದ್ರೆ ಕರಗಲ್ಲಪ್ಪ, ಭೂಮಿ ಒಳಗಡೆ ಹಾಕಬೇಕು ಅಂತ ಹೇಳ್ತಾನೆ ಆಲ್ಮೋಸ್ಟ್ ಅಲ್ವಾ. ಭೂಮಿ ಮೇಲೆ ಹಾಕಿದ್ರು ನಾವು ಮೇಲೆ ನೀರು ಬಿಡೋದು ಅಲ್ವಾ. ಯಾರು ಕೂಡ ಕೆಳಗಡೆ ಅಂಡರ್ಗ್ರೌಂಡಿಂದ ನೀರು ಬಿಡೋಕ್ಕಾಗೋದಿಲ್ಲ. ರೈತರು ಎಲ್ಲ ಮೇಲಿಂದನೇ ಬಿಡಬೇಕು. ಈ ರೀತಿಯಾಗಿ ಒಂದು ಸಿಂಪ್ಲೈರ್ ಮಾಡ್ಕೊಂಡಿರ್ತೀವಿ ಜೆಟ್ಟು.
ಈ ಮುಖಾಂತರ ಬಿಡ್ತೀವಿ, ಅಥವಾ ಒಂದು ಇನ್ಲೈನು ಅದು ಕೂಡ ನಾವು ಬಿಡ್ತೀವಿ ಅಲ್ವಾ. ಆ ರೀತಿಯಾಗಿ ಮಾಡಿದ್ರೇ ನೀರು ಮಳೆ ಅಥವಾ ಈ ರೀತಿಯಾಗಿ ಬಿಡ್ತೀವಿ, ಅಥವಾ ಈ ಹೊಲ ಚಲ್ದರೆ ಏನಂತಾರೆ ಮಳೆಯಲ್ಲಿ ಕರಗುತ್ತೆ ಬೇಸಾಯಗಳು. ಮಳೆ ಬಿದ್ದಾಗೆ ಭೂಮಿ ಮೇಲೆ ಹಾಕಿರೋ ಬೇಸಾಯನೇ ಕರಗಿಲ್ಲ ಅಂದರೆ ಇನ್ನು ಭೂಮಿ ಒಳಗಡೆ ಹೋದಾಗ ನಿಜ ಕರಗುತ್ತಾ ಅದು ದೇವ್ರಿಗೆ ಗೊತ್ತು. ಅವ್ರು ಹೇಳ್ತಾರೆ ಭೂಮಿ ಒಳಗಡೆ ಹಾಕಿದ್ರೆ ಕರಗುತ್ತೆ, ಭೂಮಿ ಒಳಗಡೆ ಹಾಕಿದ್ರೆ ಕರಗುತ್ತೆ ಅಂತ. ಅದೇನು ಕರಗುತ್ತೋ ಇಲ್ಲ ಹಂಗೆ ಇರುತ್ತೋ ಯಾರು ನೋಡಿದವರು ಅಲ್ವಾ. ನಾವೇನು ತೋಟ ನೋಡ್ತೀರಾ? ಯಾರು ಕೂಡ ತೋಟ ನೋಡಲ್ಲ. ನಾನು ಚಲ್ದೆ ಬೇಸಾಯ 10 ಮೂಟೆ ಚಲ್ದೆ, 5 ಮೂಟೆ ಚಲ್ದೆ, 20 ಮೂಟೆ ಚಲ್ದೆ ಅಂತ ದೊಡ್ಡದಾಗಿ ನಾವು ಬಿಲ್ಡಪ್ ಕೊಟ್ಕೊತೀವಿ. ಅದು ಕರಗುತ್ತೋ ಬಿಡುತ್ತೋ ಯಾವತ್ತಾದ್ರೂ ನಾವು ಟೆಸ್ಟ್ ಮಾಡಿದ್ದೀವ? ಯಾರು ಕೂಡ ಮಾಡಿಲ್ಲ ಕಣ್ರಿ. ಅವ್ರು ಹೇಳ್ತಾರೆ, ನಾವು ತಗೊಂಬಂದು ಸುರಿತೀವಿ ಅಲ್ವಾ, ಸಾಲ ಮಾಡ್ತೀವಿ, ತಗೊಂಬಂದು ಬೇಸಾಯಗಳು ಹಾಕ್ತೀವಿ. ಅದು ಕರಗುತ್ತೋ ಬಿಡುತ್ತೋ ಗಿಡಕ್ಕೆ ಎಕ್ಕುತ್ತೋ ಅಥವಾ ಭೂಮಿನಾಗೆ ಉಳಿತೈತೋ ಒಂದು ಕೂಡ ಗೊತ್ತಿಲ್ಲ. ದೇವ್ರಿಗೆ ಗೊತ್ತು ಅಲ್ವಾ. ಆ ರೀತಿಯಾಗಿ ಯಾರಾದರೂ ನೀವು ಬೇಸಾಯ ತಗೊಂಡು ಬಂದಾಗ ನಿಮ್ಮ ತೋಟಗಳಿಗೆ ಹೊಲಗಳಿಗೆ ಹಾಕಬೇಕಾದಾಗ ಯಾರಾದರೂ ತಗೊಂಡು ಬಂದರೆ ದಯವಿಟ್ಟು ಒಂದು ಹಿಡಿನ ಎತ್ಕೊಳ್ರಿ, ಒಂದು ಸ್ವಲ್ಪ ಎತ್ಕೊಳ್ರಿ, ಒಂದು ಗ್ಲಾಸಲ್ಲಿ ಅಟ್ಟು ನೋಡಿರಿ. ಆ ನೀರೇನೋ ಕೋಲ್ಡ್ ಆದರೆ ಅದು ಒರಿಜಿನಲ್, ಅದು ನೀರೇನೋ ಕೋಲ್ಡ್ ಆಗಿಲ್ಲ ಅದು ಡೂಪ್ಲಿಕೇಟ್. ಅದು ಹಾಕಿದ್ರೂ ಒಂದೇ ಬಿಟ್ರೂ ಒಂದೇ ಅಲ್ವಾ. ಓಕೆ ಫ್ರೆಂಡ್ಸ್, ಈ ಒಂದು ಮಾಹಿತಿ ನಮ್ಮ ರೈತರಿಗೆ ನಾನು ಇವತ್ತು ತಿಳಿಸಬೇಕಾಗಿತ್ತು, ಅದಕ್ಕೋಸ್ಕರನೇ ವಿಡಿಯೋ ಶುರು ಮಾಡಿದೆ. ಈ ಒಂದು ಮಾಹಿತಿ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನನ್ನ ಒಂದು ಮಾತು ಮೇಲೆ ನಂಬಿಕೆ ಇಲ್ಲ ಅಂದರೆ ನೀವೇನಾದರೂ ಬೇಸಾಯ ತಗೊಂಡು ಬಂದಾಗ ಈ ಸರಿ ಸೀಮೆ ಗೊಬ್ಬರ ತಗೊಂಡು ಬಂದಾಗ ಒಂದು ಸ್ವಲ್ಪ ಎತ್ಕೊಂಡು ನೀರಾಗ ಹಾಕಿ ನೋಡಿರಿ. ಅದೇನೋ ಒಂದು ಬಿಂಗೆನಲ್ಲ ಅಣ್ಣನೆಲ್ಲ ಹಾಕ್ಬೇಡ್ರಿ. ಚಿಕ್ಕದಾಗಿ ಒಂದು ಗ್ಲಾಸ್, ಚಿಕ್ಕದಾಗಿ ಒಂದು ಟೀ ಕಾಫಿ ಕುಡಿಯೋ ಒಂದು ಗ್ಲಾಸಲ್ಲಿ ಹಾಕ್ರಿ. ಅದು ಒಂದು ಒರಿಜಿನಲ್ ಡೂಪ್ಲಿಕೇಟ್ ಅಂತ ಆರಾಮಾಗಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಓಕೆ, ಈ ಒಂದು ಮಾಹಿತಿ ನಮ್ಮ ರೈತರಿಗೆ ಹೇಳಬೇಕಾಗಿತ್ತು, ಅದಕ್ಕೋಸ್ಕರ ಈ ವಿಡಿಯೋ ಶುರು ಮಾಡಿದೆ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ, ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಎಷ್ಟು ಜನಕ್ಕೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ನಮಗೂ ಕೂಡ ಗೊತ್ತಾಗುತ್ತೆ. ಈ ರೀತಿಯಾಗಿ ಇನ್ನೊಂದಷ್ಟು ವಿಡಿಯೋಗಳನ್ನ ಮಾಡೋದಕ್ಕೆ ನಮಗೂ ಕೂಡ ಮುಂದೆ ಬರ್ತೀವಿ. ಇನ್ನೊಂದಷ್ಟು ವಿಡಿಯೋ ಮಾಡಬೇಕು ಅನಿಸುತ್ತೆ. ನೀವೇನಾದ್ರು ಲೈಕ್ ಮಾಡಿಲ್ಲ ಅಂದರೆ ನಮಗೂ ಕೂಡ ಈ ಥರ ಒಂದು ಮಾಹಿತಿಗಳು ಕೊಡೋದಕ್ಕೆ ಮತ್ತು ಹೇಳೋದಕ್ಕೆ ನಮಗೊಂಥರ ಬೇಜಾರಿರುತ್ತೆ. ಯಾರು ಕೂಡ ಇಷ್ಟಪಟ್ಟಿಲ್ಲ ಅಂತ ನಾವು ಕೂಡ ತಿಳ್ಕೊತೀವಿ ಅಲ್ವಾ. ಅದಕ್ಕೋಸ್ಕರ ಲೈಕ್ ಮಾಡೋದು ಮಾತ್ರ ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ಟೈಮಿಗೆ ನೋಡ್ಕೊಂಡು ಬರುತ್ತೆ, ನೀವು ಮೊದಲಾಗಿ ನೋಡ್ಬೋದು. ಓಕೆ ಫ್ರೆಂಡ್ಸ್, ಈಗ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಹೊಸ ವಿಡಿಯೋ ಎತ್ಕೊಂಡು ಆದಷ್ಟು ಬೇಗ ಬರ್ತೀನಿ. ಅಲ್ಲಿವರೆಗೂ ಕಾಯ್ತೀರಿ. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.